ಶ್ರೀನಗರದ ನೌಗಮ್ ಠಾಣೆಯಲ್ಲಿ ಸ್ಫೋಟಕಗಳು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಸ್ಫೋಟದಲ್ಲಿ 9 ಅಧಿಕಾರಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಂಜೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಅಮಿತ್ ಶಾ ಅವರು. ನೌಗಮ್ ಠಾಣೆಯಲ್ಲಿ ಸ್ಫೋಟಕಗಳ ತಪಾಸಣೆ ವೇಳೆ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ನಮ್ಮ 9 ಜನ ಅಧಿಕಾರಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಶ್ರೀನಗರದ ನೌಗಮ್ ಭಯಾನಕ ಸ್ಫೋಟದಲ್ಲಿ 9 ಅಧಿಕಾರಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಂಜೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ನೌಗಮ್ ಠಾಣೆಯಲ್ಲಿ ಸ್ಫೋಟಕಗಳ ತಪಾಸಣೆ ವೇಳೆ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸ್ಫೋಟಕಗಳ ಸಂಗ್ರಹ ಲೋಪದಿಂದ ಸ್ಫೋಟ ಆಯ್ತಾ, ಇನ್ನೂ ಕೂಡ ಪರಿಶೀಲನೆ ನಡೀತಾನೆ ಇದೆ. ಯಾವ ಕಾರಣಕ್ಕೆ ಆಯ್ತಿದೆಯಲ್ಲ, ಸ್ಫೋಟಕಗಳಿಗೆ ಟೈಮರ್ ಫಿಕ್ಸ್ ಆಗುತ್ತಾ ಅಂತ ತೀವ್ರವಾಗಿ ತನಿಖೆ ನಡೀತಾ ಇದೆ. 2 ದಿನಗಳಿಂದ ಸ್ಫೋಟಕಗಳ ಬಗ್ಗೆ ತನಿಖೆ ನಡೆಸ್ತಾ ಇದ್ದಂತ FSL ತಂಡ ಶ್ರೀನಗರದ ನೌಗಮ್ ಠಾಣೆಯಲ್ಲಿ ಸ್ಫೋಟಕಗಳ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ 9 ಜನ ಅಧಿಕಾರಿಗಳು ದಾರುಣವಾಗಿ ಸಾವನ್ನಪ್ತಾರೆ. ಈ ಸಂದರ್ಭದಲ್ಲಿ ಸಂಜೆ ಘಟನಾ ಸ್ಥಳಕ್ಕೆ ಅಮಿತ್ ಶಾ ಅವರು ಕೂಡ ಭೇಟಿ ಕೊಡ್ತಾರೆ. ಆ 9 ಜನ ಅಧಿಕಾರಿಗಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಭಯಾನಕವಾದಂತ ಬ್ಲಾಸ್ಟ್, ಭಯಾನಕವಾಗಿತ್ತು. ಆ ಶಬ್ದ ಕೇಳಿಸ್ಕೊಂಡ್ರೇನೆ ಗೊತ್ತಾಗುತ್ತೆ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಆ ಬ್ಲಾಸ್ಟ್ ಅದು ಹೆಂಗಾಯ್ತು, ಯಾಕಾಯ್ತು, ಯಾವ ಕಾರಣಕ್ಕಾಯ್ತು, ಇದುವರೆಗೂ ಕೂಡ ಗೊತ್ತಾಗಿಲ್ಲ. FSL ತನಿಖೆಯನ್ನ ಮಾಡ್ತಾನೆ ಇದೆ. ಸ್ಫೋಟಕಗಳ ತಪಾಸಣೆ ಕೂಡ ನಡೀತಾ ಇದೆ. ತಪಾಸಣೆ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿರೋದು. ಸ್ಫೋಟಕಗಳ ಸಂಗ್ರಹ ಲೋಪದಿಂದ ಸ್ಫೋಟ ಆಯ್ತಾ? ಹಾಗಾದ್ರೆ ಸ್ಫೋಟಕಗಳ ಸಂಗ್ರಹ ಲೋಪದಿಂದ ಏನಾದರೂ ಸ್ಫೋಟ ಆಯ್ತಾ? ಸ್ಫೋಟಕಗಳಿಗೆ ಟೈಮರ್ ಫಿಕ್ಸ್ ಏನಾದರೂ ಆಗಿತ್ತಾ? ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. 2 ದಿನಗಳಿಂದ ಸ್ಫೋಟಕಗಳ ಬಗ್ಗೆ FSL ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಅಂತಿಮವಾಗಿ ಏನು ಉತ್ತರ ಬರುತ್ತೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಆದ್ರೆ ನಮ್ಮ 9 ಜನ ಅಧಿಕಾರಿಗಳು ವಾಪಸ್ಸಂತೂ ಬರಲ್ಲ. ನೋಡಿ, ಅಲ್ಲಿ ನಿಮ್ಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆ ಬಾಂಬ್ ಬ್ಲಾಸ್ಟ್ ಅಥವಾ ಆ ಸ್ಫೋಟಕಗಳು ಬ್ಲಾಸ್ಟ್ ಆದ ಶಬ್ದ ಎಲ್ಲಿವರೆಗೂ ಕೇಳಿದೆ ಮತ್ತು ಎಷ್ಟರ ಮಟ್ಟಿಗೆ ಕೇಳಿದೆ ಅಂತ ಹೇಳಿ ಛಿದ್ರವಾಗಿ ಹೋಗಿದೆ. ಆ ಜಾಗ ಛಿದ್ರವಾಗಿ ಹೋಗಿದೆ. ನೋಡ್ಬಹುದು, ಅಲ್ಲಿ ಅಕ್ಷರಶಃ ಸ್ಮಶಾನ ಆಗೋಗಿದೆ. ಅಲ್ಲಿದ್ದಂತ ವಾಹನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಅಳಿದುಳಿದಂತ ಅವಶೇಷಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ ನಾವು. ಆ 9 ಜನ ಅಧಿಕಾರಿಗಳ ದೇಹಗಳು ಛಿದ್ರ ಆಗಿ ಹೋಗಿದ್ದಾವೆ. ಆದ್ರೆ ಯಾಕೆ, ಯಾವ ಕಾರಣಕ್ಕೆ ಈ ರೀತಿಯಾಗಾಯ್ತು? ಸ್ಫೋಟಕಗಳು ಯಾಕೆ ಸ್ಫೋಟ ಆದವು, ಏನು ಕಾರಣ ಅನ್ನೋದೇ ಈಗ ಎಲ್ಲರಲ್ಲೂ ಇರುವಂತ ಒಂದು ಪ್ರಶ್ನೆ.